ಹಾಯ್ ಹಲೋ ಫ್ರೆಂಡ್ಸ್, ನಯನಾ ಗೌಡ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ ರವೆಯಿಂದ ದೋಸೆ ಮಾಡೋದನ್ನೇ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ತರಹದ ಅಕ್ಕಿ ಆಗಲಿ ಉದ್ದಿನ ಬೇಳೆ ಆಗಲಿ ನೆನೆಸೋದು ಬೇಡ. 10 ನಿಮಿಷದಲ್ಲಿ ದೋಸೆ ರೆಡಿ ಆಗುತ್ತೆ. ಮಿಕ್ಸಿ ಜಾರ್ಗೆ 2 ಕಪ್ ರವೆನ ಆ್ಯಡ್ ಮಾಡ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ 2 ಕಪ್ ಮೊಸರನ್ನು ಕೂಡ ಆ್ಯಡ್ ಮಾಡಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಫುಲ್ಲು ನೈಸಾಗಿ ಸಾಫ್ಟಾಗಿ ರುಬ್ಕೋಬೇಕು. ಈ ಥರ ರುಬ್ಕೊಂಡ್ರೆ ಸಾಕು. ಆಗಿದೆ. ಅದನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಆ್ಯಡ್ ಮಾಡಿ ಒಂದು 2 ಸ್ಪೂನ್ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ದೋಸೆ ಗರಿಗರಿಯಾಗಿ ಬರುತ್ತೆ, ಹಾಗಾಗಿ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿ ಸ್ವಲ್ಪ ಅಡುಗೆ ಸೋಡಾನ ಆ್ಯಡ್ ಮಾಡಿ. ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡಿ. ಅದೇ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಗ್ಲಾಸ್ ನೀರನ್ನ ಆ್ಯಡ್ ಮಾಡಿ ನೀಟಾಗಿ ಎಲ್ಲ ಕಲಿಸ್ಕೋಬೇಕು. ನೋಡಿ, ಒಂದು ಗಂಟಿಲ್ದೇ ಇರೋ ಥರ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಗ್ಯಾಸ್ ಆನ್ ಮಾಡಿ ತವಾ ಇಡ್ತಾ ಇದ್ದೀನಿ. ತವಾ ಸ್ವಲ್ಪ ಬಿಸಿಯಾದ ನಂತರ ಎಣ್ಣೆ ಸಾವ್ರಿ ನಿಮಗೆ ಯಾವ ಥರ ಬೇಕೋ ಹಾಗೆ ದೋಸೆ ಹಾಕೋಬೋದು. ನಾನು ಸೆಟ್ ದೋಸೆ ಥರ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ದೋಸೆ ಹಾಕಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 2 ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ರವೆ ದೋಸೆ ರೆಡಿಯಾಗುತ್ತೆ. ತುಂಬ ಸಾಫ್ಟಾಗಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದೇ ರೀತಿ ಉಳಿದಿರೋ ಹಿಟ್ಟಲ್ಲಿ ಮತ್ತೆ ಒಂದು 5 ದೋಸೆನ ಮಾಡಿ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಒಂದಾದ್ಮೇಲೆ ಒಂದು ಇದೇ ಥರ ನೀಟಾಗಿ ದೋಸೆನ 2 ಕಡೆನೂ ಬೇಯಿಸ್ಕೊಂಡ್ರೆ ರವೆ ದೋಸೆ ರೆಡಿಯಾಗುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ದೋಸೆ ತವಕ್ಕೆ ದೋಸೆ ಎಂಟೋದಾಗಲಿ ಕಿತ್ತೋಗೋದಾಗಲಿ ಆಗ್ತಾಯಿಲ್ಲ. ಎಷ್ಟು ನೀಟಾಗಿ ಚೆನ್ನಾಗಿ ಬರ್ತಾ ಇದೆ. ಪ್ಲೀಸ್ ನಯನಾ ಗೌಡ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.